Hallelujah. All glory to God. Hallelujah. Hallelujah. Maranatha. Maranatha. ಸೊ ಎಲ್ಲ ಮಹಿಮೆ ದೇವರಿಗೆ, ಅಮರನಾದಂಥ ದೇವರಿಗೆ ಮಹಿಮೆ. Dear loving brothers and sisters, I am privileged to stand before you this evening. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮುಂದೆ ದೇವರ ವಾಕ್ಯದೊಂದಿಗೆ ನಿಲ್ಲುವಂಥದ್ದು ನಿಜಕ್ಕೂ ಆನಂದ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. It's a God-given privilege for me to speak to you this evening in this special meeting. ಇದು ದೇವರು ನನಗೆ ಕೊಡಲ್ಪಟ್ಟಂತ ಸುಸಂದರ್ಭ, ನಿಮ್ಮೊಂದಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಈ ಒಂದು ಸಮಯ. So first of all, I praise the Almighty. ಸೊ ಮೊದಲನೇದಾಗಿ ಸರ್ವಶಕ್ತನಾದಂತ ದೇವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. And secondly, I am grateful to Reverend Suresh. ಹಾಗೆ ಎರಡನೇದಾಗಿ ನಾನು ರೆವರೆಂಡ್ ಪಾಸ್ಟರ್ ಸುರೇಶ್ ಅವರಿಗೆ ವಂದನೆಯನ್ನು ತಿಳಿಸ್ತೇನೆ. And the loving brother who is rendering me the translation, who is doing the translation. ಹಾಗೆ ಭಾಷಾಂತರ ಮಾಡುವಂತ ಸಹೋದರರಿಗೆ ಕೂಡ ವಂದನೆ. And all inclusive, I am extremely grateful to our brother Shalim Rajgaru and his family for inviting me to Chamarajnagar and introducing me to your congregation Jiva Jala Jivanadi Prarthana Mandiram. ಹಾಗೆ ನಿಮ್ಮ ಮುಂದೆ ಎಲ್ಲ ನಾನು ಈ ಚಾಮರಾಜನಗರ ಜಿಲ್ಲೆಗೆ ಬಂದು ನಿಮ್ಮ ಮುಂದೆ ನಿಮ್ಮ ಸಭೆಯಲ್ಲಿ, ಅದು ವಿಶೇಷವಾಗಿ ಜೀವನದಿ ಪ್ರಾರ್ಥನಾ ಮಂದಿರದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಇಲ್ಲಿಗೆ ಪರಿಚಯಿಸಿದಂತ ಸಾಲೆಮರಾಜ್ ಸಹೋದರರಿಗೆ ವಂದನೆಗಳನ್ನು, ಕುಟುಂಬದವರಿಗೆ ವಂದನೆಗಳನ್ನು ತಿಳಿಸ್ತೇನೆ. Thank God for all the good things that He has given us. ಸೊ ದೇವರು ಮಾಡಿದಂತ ಎಲ್ಲ ಒಳ್ಳೆಯದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ತಿಳಿಸ್ತೇನೆ. Let's read one scripture portion from John's the Gospel according to Saint John 15th chapter. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ವೇದ ಭಾಗವನ್ನು ತಿಳಿಸೋಣ. The 16th verse. 15ನೇ ಅಧ್ಯಾಯ ಅದರ 16ನೇ ವಚನ. Only two portions I wanted to read for you, and I wanted you to look into your Bible. ಸೊ ನೀವೆಲ್ಲರೂ ಕೂಡ ಈ ಎರಡು ವಚನಗಳನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅದೇ ಸಮಯದಲ್ಲಿ ನೀವು ಪ್ರತಿಯೊಬ್ಬರು ಕೂಡ ಈ ಎರಡು ಅಂಶಗಳನ್ನ ಇಲ್ಲಿ ಗಮನಿಸಲಿಕ್ಕೆ ನಾನು ನಿಮ್ಮ ಮುಂದೆ ಕೇಳ್ಕೊಳ್ತೇನೆ. That you should go and bear fruit. ಸೊ ಅದೇನಂದ್ರೆ ನೀವು ಹೋಗಿ Bear fruit. ಸೊ ಫಲವನ್ನ ಕೊಡುವಂತವರಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. And that your fruit should remain. ಮತ್ತೆ ನೀವು ಕೊಡುವಂತಹ ಫಲವು ಅದು ಉಳಿಯುವಂತದ್ದಾಗಬೇಕು ಅನ್ನುವಂಥದ್ದು ದೇವರ ವಚನದಲ್ಲಿ ಹೇಳ್ತಾರೆ. Have you all looked into your holy Bibles? ನಿಮ್ಮ ಸತ್ಯವೇದವನ್ನ ನೀವು ಗಮನಿಸಿದ್ರ? ಈಗ ನೀವು The Gospel according to Saint John 15th chapter 16th verse. ಯೋಹಾನನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ನಾವು In 16th chapter we have read only two words. ಸೊ ಈ ಒಂದು 16ನೇ ವಚನದಲ್ಲಿ ಎರಡು ವಚನಗಳನ್ನು ನಾವು ಓದಿದ್ದೇವೆ. That you should go and bear fruit. ಅದೇನಂದ್ರೆ ನೀವು ಹೋಗಿ ಫಲ ಕೊಡುವವರಾಗಬೇಕು. And that your fruit may remain ಮತ್ತೆ forever. ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕು ಅನ್ನುವಂಥದ್ದನ್ನ ಅಲ್ಲಿ ಬರೆಯಲ್ಪಟ್ಟಿದೆ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Father, our loving heavenly Father, this evening we come to your gracious presence. ಪರಲೋಕದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಈ ಒಂದು ಪಾದ ಸನ್ನಿಧಿಗೆ, ನಿಮ್ಮ ಕೃಪೆಯ ಪಾದ ಸನ್ನಿಧಿಗೆ ನಮ್ಮನ್ನೆಲ್ಲರನ್ನೂ ಕರೆತಂದದಕ್ಕಾಗಿ ನಾವು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. Thank you for giving us the life to spend one more day on this earth. ಲಾರ್ಡ್, ಕರ್ತನೇ, ನೀನು ನಮಗೆ ಮತ್ತೊಂದು ದಿನವನ್ನ ಜೀವಿತರ ಎಣಿಕೆಯಲ್ಲಿ ಎಣಿಸಿದ್ದಕ್ಕಾಗಿ ನಾವು ಕೃತಜ್ಞತೆಗಳನ್ನ ತಿಳಿಸುತ್ತೇವೆ. Thank you for giving one more opportunity to gather together as your holy congregation. ದೇವರೇ, ನಿನ್ನ ಪರಿಶುದ್ಧವಾದ ಆಲಯದಲ್ಲಿ ನಿನ್ನ ಜನರೊಂದಿಗೆ ನಾವು ಒಟ್ಟಾಗಿ ಸೇರುವಂತೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. Unless you give us the grace that is sufficient, ನೀನು ಕರ್ತನೇ
ಆ ನಿನ್ನ ಮಹಿಮೆಯ ಕೃಪೆಯನ್ನ ನಮಗೆ ಕೊಡದ ಪಕ್ಷದಲ್ಲಿ it's not possible for us to gather together in this church this evening. ಈ ರೀತಿಯಾಗಿ ನಾವು ಒಟ್ಟಾಗಿ ಸೇರಿ ಬರುವುದು ಕಷ್ಟವಾಗ್ತಿತ್ತು ತಂದೆ. Thank you for your loving and kind provision for each one of our souls. ಸೊ ನಮ್ಮ ಪ್ರತಿಯೊಬ್ಬರಿಗೂ ನೀವು ಕೊಟ್ಟಂತ ಕೃಪೆ, ನಿಮ್ಮ ಆತ್ಮನ ನಡೆಸುವಿಕೆಗಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. As we are going to meditate and reflect upon your word, ನಿನ್ನ ವಾಕ್ಯಗಳನ್ನ ನಾವು ಧ್ಯಾನಿಸಿ ಅದರ ಕುರಿತಾಗಿ ಆಲೋಚನೆ ಮಾಡುವಾಗ I beseech thee for the heavenly power and support and strength of the Holy Spirit, Father. ಕರ್ತನೇ, ನಿನ್ನ ಆತ್ಮನ ನಡೆಸುವಿಕೆ, ನಿನ್ನ ಆತ್ಮನ ಸಹಾಯ ನಮ್ಮ ಮಧ್ಯದಲ್ಲಿ ಚಲಿಸುವಂತೆ ಸಹಾಯ ಮಾಡು. So that your word may be deeply rooted and planted in our hearts and lives. ಹಾಗಿರಲಾಗಿ ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿ ಅದು ಬಹಳ ಫಲ ಕೊಡುವಂತದ್ದಾಗಿ ನಮಗೆ ಸಹಾಯ ಮಾಡು ಸ್ವಾಮಿ. In Jesus' most precious name I pray thee, Father. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. Amen. Dear loving brothers and sisters who have gathered in this church, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಆಲಯದಲ್ಲಿ ನೀವು ಕರ್ತನಿಗಾಗಿ ಕೂಡಿ ಬಂದಿರುವಂತವರು, may the love of the Father and the grace of the Son and the fellowship of the Holy Spirit, Father, rest and abide with us until we meet the cloud of Shekinah. ಸೊ ತಂದೆಯಾದಂತ ದೇವರ ಪ್ರೀತಿ ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆ ಮತ್ತು ಪವಿತ್ರಾತ್ಮನ ಅನುನ್ನತೆ ಈ ಒಂದು ಸಹವಾಸ ಕ್ರಿಸ್ತನನ್ನು ಸಂಧಿಸುವವರೆಗೂ ಕೂಡ ನಾವು ಹೀಗೆ ಅನನ್ಯವಾಗಿ ಐಕ್ಯವಾಗಿ ಇರಬೇಕು ಅನ್ನುವಂಥದ್ದನ್ನ ನಾನು ಯಾವಾಗಲೂ ಪ್ರಾರ್ಥಿಸ್ತೇನೆ. Amen. Amen. Dear loving church, this evening my meditation, the concept of my meditation is on this particular phrase. ಸೊ ವಿಶೇಷವಾಗಿ ಈ ದಿನ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕಿರ್ತಕ್ಕಂಥ ವಚನ ಭಾಗ 15ನೇ ಅಧ್ಯಾಯ 16ನೇ ವಚನದ 2 ವಾಕ್ಯಗಳಲ್ಲಿ ಅಡಕವಾಗಿದೆ. That one is bearing fruit. ಸೊ ಅದು ಏನಂದ್ರೆ, ಮೊದಲನೇದಾಗಿ ನಾವು ಫಲ ಕೊಡುವಂತವರಾಗಬೇಕು ಎಂಬುದು. Bearing fruit or being fruitful. ಅಥವಾ ನಾವು ಫಲ ಕೊಡುವಂತವರಾಗಬೇಕು ಅಥವಾ ನಾವು ಫಲಭರಿತರಾಗಿ ಜೀವಿಸಬೇಕು ಅನ್ನೋದು. So what is fruit? ಹಾಗಿದ್ದಾಗ ಫಲ ಏನು? What is fruit? In your own understanding. ನಿಮ್ಮ ಸ್ವಂತ ಏನು ಆಲೋಚನೆಯಲ್ಲಿ ನೀವೇನ್ ಗ್ರಹಿಸಿಕೊಂಡಿದ್ದೀರಿ? ಒಂದು ಫಲ ಅಂತಂದ್ರೆ ಏನು, ಅದರ ಅರ್ಥ ಏನು? What is fruit? In my understanding, we all have understanding of what fruit is. ಪ್ರತಿಯೊಬ್ಬರಿಗೂ ಒಂದು ಆಲೋಚನೆ, ಸ್ವಂತ ಆಲೋಚನೆ ಅನ್ನುವಂಥದ್ದಿದೆ. ಹಾಗಾಗಿ ಒಂದು ಫಲ ಅಂತ ಹೇಳಿದ್ರೆ ನೀವೇನನ್ನ ಮೊದಲನೇದಾಗಿ ಆಲೋಚನೆ ಮಾಡ್ಕೊಳ್ತೀವಿ? In my understanding, fruit is the outcome of life. ಸೊ ಸೇವಕರು ಹೇಳ್ತಾ ಇದ್ದಾರೆ, ನನ್ನ ಆಲೋಚನೆ ಪ್ರಕಾರ ಫಲ ಅಂತ ಹೇಳಿದ್ರೆ ನನ್ನ ಜೀವನದಿಂದ ಹೊರಬರುವಂತಹ ಒಳ್ಳೆಯ ಕಾರ್ಯಗಳು ಅನ್ನುವಂಥದ್ದು. It is the byproduct of life. ಇದು ಜೀವನದಲ್ಲಿ ಉಂಟಾಗ್ತಕ್ಕಂತಹ ಅಥವಾ ಉತ್ಪಾದಿಸಲ್ಪಡ್ತಕ್ಕಂಥ ಫಲ ಅಂತ ಹೇಳಿ. What is the name of your church? ನಿಮ್ಮ ಸಭೆಯ ಹೆಸರೇನು? Jiva Nadi. Jiva means what? ಸೊ ಜೀವ ನದಿ, ಜೀವ ಅಂತ ಹೇಳಿದ್ರೆ It's ಏನು? life. ಜೀವ Jiva ಅಂದ್ರೆ Nadi. ಅದು ಜೀವನ. Jiva Nadi means river of life. River of life. So Jiva Nadi means it is the complete flow of life. ಜೀವ ನದಿ ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಜೀವನ ಹರಿಯುವಂತ ನದಿಯಾಗಿ ಇರುವಂತದ್ದು ಅಂತ. The complete embodiment of life was manifested in the form of river. ಸೊ ಇಡೀ ಜೀವನ ಒಂದು ನೀರಿನ ಕಾಲುವೆಯಲ್ಲಿ ಹರಿಯುವಂತ ರೀತಿಯಲ್ಲಿ ಗುರುತಿಸಲ್ಪಡ್ತಕ್ಕಂಥದ್ದು ಅನ್ನುವಂಥದ್ದನ್ನ ಹೇಳ್ಬೋದು. So what was the raw definition that we have given to the word fruit? ಈಗ ನಾವು ಫಲ ಅನ್ನುವಂತ ಪದಕ್ಕೆ ಏನು ಅರ್ಥವನ್ನ ಕೊಟ್ವಿ? Can anyone repeat? What I have told you? ಯಾರಾದ್ರೂ ಹೇಳ್ಬೋದಾ? ಜೀವನದಲ್ಲಿ ಉಂಟಾಗದೆ ಫಲ. Fruit is the outcome of life. ಸೊ ನಮ್ಮ ಜೀವನದಲ್ಲಿ ಹೊರಬರುವಂತ ಕೃತ್ಯಗಳೇ ಫಲ. Without life there is no fruit. ಸೊ ಜೀವ ಇಲ್ಲದೆ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ.
even our own Lord said in the core Gospels, our own Lord said that Yes. every tree is known by its fruit. ಸೊ ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ ಪ್ರತಿ ಮರವು ತನ್ನ ಫಲದಿಂದ ಅದು ಗುರುತಿಸಲ್ಪಡ್ತದೆ ಅನ್ನುವಂಥದ್ದು. We are allowed to look at the tree. ನಾವು ಪ್ರತಿಯೊಬ್ಬರು ಮರವನ್ನು ನೋಡಬೇಕು ಅನ್ನೋದನ್ನ ಹೇಳ್ತಾರೆ. What tree is it? ಸೊ ಆ ಮರವು ಎಂತದ್ದಾಗಿದೆ, How big is it? ಸೊ ಅದು ಎಷ್ಟು ಗಾತ್ರದ್ದಿದೆ, And what is its position? ಸೊ ಅದರ ಸ್ಥಿತಿಗತಿಗಳೇನು. So we are allowed to look at the tree. ಸೊ ನಾವು ಆ ಮರವನ್ನ ನೋಡುವಂತದಲ್ಲಿ ಇಷ್ಟಪಡ್ತೇವೆ. But the Lord clearly said that. ಆದ್ರೆ ದೇವರು ಬಹಳ ಸ್ಪಷ್ಟವಾಗಿ ಹೇಳುವುದೇನಂದ್ರೆ Tree is not known by its outward appearance. ಸೊ ಈ ಮರ ಅನ್ನುವಂಥದ್ದು ಅದರ ಹೊರ ತೋರಿಕೆಗಾಗಿಯೇ ಮರ ಅನ್ನಿಸಿಕೊಳ್ಳುವುದಿಲ್ಲ. Tree is not known by its leaves. ಸೊ ಮರ ಅನ್ನುವಂಥದ್ದು ಕೇವಲ ಅದರ ಎಲೆಯಿಂದ ಗುರುತಿಸಲ್ಪಡೋದಿಲ್ಲ. Tree is not known by its width and breadth. ಸೊ ಆ ಮರ ಅನ್ನುವಂಥದ್ದು ಅದರ ಗಾತ್ರ ಮತ್ತು ಅದರ ಅಗಲ ಉದ್ದ ಅನ್ನುವಂಥದ್ರಲ್ಲಿ ಅಡಕವಾಗಿರುವುದಿಲ್ಲ. Tree is not known by its place and position. ಸೊ ಈ ಮರ ಅನ್ನುವಂಥದ್ದು ಅದರ ಸ್ಥಾನ ಅಥವಾ ಅದರ ಸ್ಥಳದಿಂದ ಗುರುತಿಸಲ್ಪಡುವಂಥದ್ದಲ್ಲ. For example, how many of you have heard about the Mughal gardens? ಸೊ ಈಗ ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ More relevant example, Vrindavan Gardens. Mughal Gardens is in Rashtrapati Bhavan, ಸೊ ರಾಷ್ಟ್ರಪತಿ ಭವನದಲ್ಲಿ ಮೊಘಲ್ ಗಾರ್ಡನ್ ಅನ್ನೋ where the President of India resides. It's called the Mughal Gardens, and it's open only for once or twice in a year, like 2 months in a year. ಭಾರತದ ರಾಷ್ಟ್ರಪತಿ ವಾಸ ಮಾಡುವಂತಹ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಗಾರ್ಡನ್ ವರ್ಷದಲ್ಲಿ 2 ಬಾರಿ ಮೇಲೆ ಅದನ್ನ ಏನು ಹೊರಗೆ ತೋರಿಸ್ತಾರೆ. To be more relevant, we can talk about Vrindavan Gardens. ಸೊ ಈಗ ನಾವು ಅಷ್ಟು ದೂರ ಹೋಗೋದು ಬೇಡ ಡೆಲ್ಲಿಗೆ, ಇಲ್ಲೇ ಮೈಸೂರಲ್ಲಿ ಇರ್ತಕ್ಕಂಥ ಬೃಂದಾವನ್ ಗಾರ್ಡನ್ ಅನ್ನ ಯೋಚನೆ ಮಾಡ್ಕೊಳ್ಳೋಣ. Why it is so famous? ಯಾಕೆ ಬೃಂದಾವನ್ ಗಾರ್ಡನ್ ಬಹಳ ಫೇಮಸ್ ಆಗಿದೆ? It's because of its place and position. ಯಾಕೆ ಅಂತ ಹೇಳಿದ್ರೆ ಆ ಬೃಂದಾವನ್ ಗಾರ್ಡನ್ ಇರುವಂತಹ ಸ್ಥಳ ಮತ್ತು ಅದಕ್ಕಿರುವಂತಹ ಸ್ಥಾನದಿಂದ ಅದು ಪ್ರಸಿದ್ಧವಾಗಿದೆ. If you give another name, it loses its value. ಸೊ ಒಂದು ವೇಳೆ ಆ ಬೃಂದಾವನಕ್ಕೆ ಬೇರೆ ಹೆಸರನ್ನ ಈಗ ಕೊಟ್ಬಿಡೋದಾದ್ರೆ ಅದರ ಬೆಲೆಯನ್ನ ಅದರ ವ್ಯಾಲ್ಯೂವನ್ನ ಕಳ್ಕೊಬಿಡುತ್ತೆ. If you change its position and place also, ಒಂದು ವೇಳೆ ಅದರ ಸ್ಥಳಾಂತರಿಸಲ್ಪಟ್ರೆ ಅದರ ಬೆಲೆ ಕಡಿಮೆ ಆಗ್ಬಿಡುತ್ತೆ. yes, it loses its value. ಸೊ ಅದರ ಬೆಲೆ ಕಡಿಮೆ ಆಗ್ಬಿಡುತ್ತೆ. So what was so important from the very words of our Lord Jesus? ಸೊ ಯೇಸು ಸ್ವಾಮಿ ಸ್ವತಃ ಹೇಳಿದಂತ ವಚನದ ಆ ಮೂಲ ಅದರ ಅರ್ಥವೇನು? The most important thing in a tree is its fruit. ಸೊ ಆಗಿದ್ದಾಗ ಒಂದು ಮರ ಅನ್ನಿಸಿಕೊಳ್ಳುವಂತದ್ದರ ನಿಜವಾದ ಬೆಲೆ ಅದರ ಫಲವಾಗಿರುತ್ತೆ. So dear loving church, it is not the physical parameters or the worldly assessment that's going to work on a tree. ಸೊ ಪ್ರಿಯ ದೇವರ ಸಭೆಯೇ, ಸೊ ಒಂದು ಮರ ಅನ್ನುವಂಥದ್ದು ಅದರ ಉದ್ದ ಅಗಲಕ್ಕೆ ಅಥವಾ ಅದರ ಇರುವಂತ ಸ್ಥಾನ ಗತಿಗಳಿಗೆ ಸೀಮಿತವಾದದ್ದಲ್ಲ, ಬದಲಾಗಿ ಅದರ ಫಲದಿಂದಲೇ ಮರವನ್ನ ಗುರುತಿಸಲಾಗುವುದು. So this evening, let us redefine our understanding upon the concept of fruit. ಸೊ ಹಾಗಿರುವಾಗ ನಾವು ನಮ್ಮ ಗ್ರಹಿಕೆ, ನಾವು ತಿಳ್ಕೊಳ್ಬೇಕಾದ ದೇವರಲ್ಲಿ ನಾವು ಫಲ ಕೊಡುವಂತದರ ಕುರಿತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಗ್ರಹಿಕೆಯನ್ನ ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. Okay, are you ready to redefine your understanding upon the concept of fruit? ಸೊ ಈ ಒಂದು ಫಲ ಅನ್ನುವಂಥದ್ದರ ದೇವರ ಆಲೋಚನೆ ಮೇರೆಗೆ ನಮ್ಮ ಜೀವಿತವನ್ನ ಮರುರೂಪಗೊಳಿಸಿಕೊಳ್ಳುವಂತದಕ್ಕೆ ನೀವು ಸಿದ್ಧವಾಗಿದ್ದೀರಾ? Are you ready? Hallelujah. Then come out of the worldly parameters. How the world looks at the fruit. ಹಾಗಿರುವಾಗ ಲೋಕದ ದೃಷ್ಟಿ ಏನಿದೆ ಒಂದು ಮರ ಅಂತ ಹೇಳಿದ್ರೆ ಆ ದೃಷ್ಟಿಕೋನದಿಂದ ನಾವು ಹೊರಗಡೆ ಬರಬೇಕಾಗಿದೆ. And secondly, let us come out of our own understanding of what a fruit is. ಮತ್ತೆ ನಾವು ನಮ್ಮ ಸ್ವಂತ ಆಲೋಚನೆ ಏನಿದೆ ಮರ ಅಂತಂದ್ರೆ ಏನ್ ತಿಳ್ಕೊಳ್ತೀವಿಯೋ ಆ ಆಲೋಚನೆಯಿಂದ ಹೊರ ಬರಬೇಕಾಗಿದೆ ನಾವು. Let us come to the understanding of the fruit
from the viewpoint of the word of God and our own Lord Jesus So, Christ. ಆಗಿರುವಾಗ ನಾವು ಯಾವ ದೃಷ್ಟಿಕೋನದಲ್ಲಿ ನಾವು ಅರ್ಥೈಸ್ಕೊಳ್ಬೇಕು, ಗ್ರಹಿಸ್ಕೊಳ್ಬೇಕಂದ್ರೆ ದೇವರ ದೃಷ್ಟಿಕೋನದಲ್ಲಿ ಅಥವಾ ದೇವರ ವಾಕ್ಯದ ದೃಷ್ಟಿಕೋನದಲ್ಲಿ ಒಂದು ಮರ ಅದರ ಫಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. So every tree is known by its fruit is the general statement that was made by our Lord. ಸೊ ಯೇಸು ಸ್ವಾಮಿ ಸಾಮಾನ್ಯವಾಗಿ ಹೇಳಲ್ಪಟ್ಟಂತ ಒಂದು ವಚನ, ಎಲ್ಲಾ ಮರಗಳ ಅದರ ಫಲದಿಂದಲೇ ಒಂದು ಪ್ರತಿಯೊಂದು ಮರದ ಬೆಲೆಯನ್ನ ನಾವು ಗುರುತಿಸಬಹುದು. So let us not assess our own lives based on what we look like, based on where we are, based on what we do. ಸೊ ಹಾಗಿರುವಾಗ ನಾವು ನಮ್ಮ ಕೇವಲ ಜೀವಿತ ಏನು ಅನ್ನುವಂಥದ್ದನ್ನ ಹೊರಗಿನ ತೋರಿಕೆಯಲ್ಲಿ ಅಥವಾ ಹೊರಗೆ ಹೇಗೆ ಲೋಕದ ದೃಷ್ಟಿಯಲ್ಲಿ ಮರವನ್ನ ಕಾಣ್ತಾರೋ ಅಥವಾ ನಮ್ಮ ಸ್ವ ಆಲೋಚನೆಗಳಿಂದ ಏನನ್ನು ಗುರುತಿಸ್ಕೊಳ್ತೀವೋ ಆ ದೃಷ್ಟಿಕೋನದಲ್ಲಿ ನೋಡ್ದೇನೆ ನಾವು ದೇವರ ವಾಕ್ಯದ ಆಧಾರದ ಮೇಲೆ ದೃಷ್ಟಿಕೋನದಲ್ಲಿ ಜೀವಿತವನ್ನ ನಾವು ಯೋಚಿಸಬೇಕಾಗಿದೆ ಪ್ರಿಯ. Thank you, brother. So let us understand our own lives based on the fruit the word recognizes. ಸೊ ಹಾಗಿರುವಾಗ ಇಲ್ಲಿ ಹೇಳಲ್ಪಟ್ಟಂತ ಫಲ ಏನಿದೆ ಆ ಫಲ ನಮ್ಮ ಜೀವಿತಕ್ಕೆ ಒಳಪಡುವಂತೆ ಅಥವಾ ಅಳವಡಿಸಿಕೊಳ್ಳುವಂತೆ ನಾವು ದೇವರ ವಾಕ್ಯವನ್ನು ದೃಷ್ಟಿಸಿಕೊಳ್ಳಬೇಕು. Let us analyze our own lives, spiritual lives, from the viewpoint of what fruit our Lord is expecting from us. ಸೊ ಹಾಗಿರುವಾಗ ನಮ್ಮ ಜೀವಿತವನ್ನ ದೇವರು ಯಾವ ಫಲವನ್ನ ನಮ್ಮ ಜೀವಿತದಲ್ಲಿ ಎದುರು ನೋಡ್ತಾನೆ ಅನ್ನುವಂಥದ್ದನ್ನ ನಾವು ಆಲೋಚಿಸಿಕೊಂಡು ಪರಿಶೀಲಿಸಿಕೊಂಡು ನಾವು ದೇವರ ವಾಕ್ಯವನ್ನ ಕಲಿಯುವಂತದ್ರ ಮೂಲಕ ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕಾಗಿದೆ. In order to understand what I have said earlier, ಸೊ ಈಗ ನಾನು ಹಿಂದೆ ಹೇಳಿದ ಹಾಗೆ ಲೋಕದ ದೃಷ್ಟಿಯಲ್ಲಾಗ್ಲಿ ನಮ್ಮ ಸ್ವ ಆಲೋಚನೆಯಿಂದಾಗ್ಲಿ ಈ ಬೇರೆ ರೀತಿಯಾದಂತ ದೃಷ್ಟಿಕೋನಗಳಿಂದ ನೋಡ್ದೇನೆ, in order to understand what I have told you earlier, so let me remind you of the scripture portion. ಸೊ ಈಗ ನಾವು ದೇವರ ವಚನದ ಮೂಲಕವಾಗಿ ನಿಮಗೆ ಕೆಲವು ವಿಷಯಗಳನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. Once upon a time our Lord was traveling from Bethany to Jerusalem, so in his final exile. ಸೊ ಯೇಸು ಸ್ವಾಮಿ ಒಂದು ಸಾರಿ ಬೆಥನ್ಯದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. There he saw the tree, ಸೊ ಅಲ್ಲಿ ಒಂದು ಅಂಜೂರದ ಮರವನ್ನು ಅವರು ಕಾಣ್ತಾರೆ. He wanted to eat of its fruit. ಸೊ ಆ ಅಂಜೂರದ ಮರದಲ್ಲಿ ಹಣ್ಣನ್ನು ತಿನ್ನಬೇಕೆಂಬುದಾಗಿ ಅವರು ಬಯಸ್ತಾರೆ. It is full of leaves. ಸೊ ಅಲ್ಲಿ ಗಮನಿಸುವಾಗ ಆ ಮರದ ಸಂಪೂರ್ಣ ಎಲೆಗಳು ತುಂಬಲ್ಪಟ್ಟಿರ್ತದೆ. It is fully grown. ಮತ್ತೆ ಆ ಮರವು ಸಂಪೂರ್ಣವಾಗಿ ಬೆಳೆಯಲ್ಪಟ್ಟದ್ದಾಗಿರ್ತದೆ. On top of all these things, it was on the wayside of our Lord Jesus Christ. ಮತ್ತೆ ಅದು ದಾರಿಯ ಮಗ್ಗಲಲ್ಲೇ ಯೇಸು ಸ್ವಾಮಿ ನಡ್ಕೊಂಡು ಹೋಗುವಂತ ದಾರಿಯ ಮಗ್ಗಲಲ್ಲೇ ಇರುವಂತ ಒಂದು ಸುಲಭವಾಗಿ ಅಲ್ಲಿ ಹೋಗಿ ಕಿತ್ಕೊಂಡು ತಿನ್ಲಿಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಇರ್ತದೆ. It has all the good qualities except the fruit. ಆದ್ರೆ ಆ ಮರ, ಅಂಜೂರದ ಮರ ಎಲ್ಲ ಮೌಲ್ಯತೆಗಳನ್ನು ಹೊಂದಿದೆ, ಹೊರತಾಗಿ ಫಲವಿಲ್ಲದೆ. It has so many customs and practices called the leaves, big leaves, fully green. ಸೊ ಆ ಮರವು ಸಂಪೂರ್ಣವಾಗಿ ದೊಡ್ಡ ದೊಡ್ಡ ಎಲೆಗಳಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟು ಪುಷ್ಟಿಕರವಾಗಿ ಬೆಳೆಯಲ್ಪಟ್ಟಂತ ಒಂದು ಮರವಾಗಿ ಅದು ಕಾಣ್ತಾ ಇದೆ. All our customary and all our functional worship is not going to satisfy the appetite and hunger of our Lord. ಸೊ ನಾವು ಕೇವಲ ಹೊರಗಿನ ತೋರಿಕೆಗಾಗಿ ಆ ಮರದ ಹಾಗೆ ಸಂಪೂರ್ಣವಾಗಿ ಎಲೆಗಳಿಂದ ಆವರಿಸಲ್ಪಟ್ಟಿರುವವರಾಗಿ ಹಸಿರಿನಿಂದ ತುಂಬಿದವರಾಗಿ ಪುಷ್ಟಿಕರವಾದ ಮರವಾಗಿದ್ದು ನಾವು ಕೇವಲ ಆರಾಧನೆ ಅಥವಾ ಇನ್ನೊಂದು ಕಾರ್ಯಗಳನ್ನು ನಾವು ಮಾಡ್ತಾ ಹೋದ್ರೆ ಅದು ಅಷ್ಟಕ್ಕೆ ದೇವರಿಂದ ತೃಪ್ತಿಯನ್ನ ಹೊಂದುವಂತಹ ನಮ್ಮ ಆರಾಧನೆ ಜೀವಿತವಾಗಿ ಅದು ಇರೋದಿಲ್ಲ. Now let us understand and meditate upon our topic, bearing fruit and being fruitful. ಹಾಗಿರುವಾಗ ನಮ್ಮ ಈ ವೇದ ಭಾಗದ ಇವತ್ತಿನ ಸಂದೇಶದ ತಲೆಬರಹ ಏನಿದೆ ಅಂದ್ರೆ ನಾವು ಫಲ ಕೊಡುವವರಾಗಬೇಕು ಅನ್ನುವಂತಹ ಆಧಾರದ ಮೇಲೆ ನಾವು ವಚನಗಳನ್ನು ಕಲಿಲಿಕ್ಕೆ ಹೋಗೋಣ. How many of you would like to be fruitful this evening? ಸೊ ಈ ಒಂದು ಸಂಜೆ ವೇಳೆ ಎಷ್ಟು ಜನರು ನೀವು ಫಲಭರಿತರಾದಂತ ಜೀವನ ನಡೆಸಬೇಕು ಅನ್ನುವಂಥವ್ರು ನೀವು ಆಸೆ ಪಡ್ತೀರಿ?
Would you like to be on the wayside of our Lord? ಸೊ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ ಅಥವಾ ಅವ್ರು ಬರುವಾಗ ನಾವು ಫಲ ಕೊಡುವಂತವರಾಗಬೇಕು. Would you love to face our Lord Jesus Christ, and would you like to have his eyesight upon you? ಸೊ ಯೇಸು ಕ್ರಿಸ್ತನು ಬರುವ ಸಮಯದಲ್ಲಿ ಅವನ ದೃಷ್ಟಿಗೆ ಬೀಳುವಂತವರಾಗಬೇಕು, ಅವನ ದೃಷ್ಟಿಗೆ ಮೆಚ್ಚುಗೆ ಪಡುವಂತವರಾಗಬೇಕು ಅನ್ನೋದು ನೀವು ಬಯಸ್ತೀರೋ? Would you love to be fully grown and green, filled with green leaves? ಸೊ ನೀವು ಯೇಸು ಕ್ರಿಸ್ತನ ಬಂದು ಅವನು ನಮ್ಮನ್ನ ಕಾಣುವಾಗ ನೀವು ಕೂಡ ಹಚ್ಚ ಹಸಿರಿನಿಂದ ತುಂಬಲ್ಪಟ್ಟಂತ ಪುಷ್ಟಿಕರವಾದಂತ ಮರವಾಗಿ ಕಾಣಿಸ್ಕೊಳ್ಬೇಕು ಅಂತ ಇಷ್ಟಪಡ್ತೀರೋ? Whatever I have asked you now are not going to satisfy the appetite of the Lord. ಸೊ ಈ ಎಲ್ಲ ಹಚ್ಚ ಹಸಿರು ಪುಷ್ಟಿಕರವಾದಂತದ್ದು ಕೇವಲ ಹೊರಗಿನ ತೋರಿಕೆಗಾಗಿರೋದಾದ್ರೆ ಅದು ದೇವರ ಆತ್ಮೀಯ ಹಸಿವಿಗೆ ಅದು ತೃಪ್ತಿಕರವಾಗಿರೋದಿಲ್ಲ. What is going to satisfy the hunger of our Lord in these end days? ಹಾಗಿರುವಾಗ ಯೇಸು ಕ್ರಿಸ್ತನ ಆ ಹಸಿವಿನ ಆ ಒಂದು ಹಸಿವನ್ನ ನೀಗಿಸುವಂತಹ ಗುಣನಡತೆಗಳು ಏನಿರಬಹುದು ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ. I want you to answer. ಸೊ ನಾನು ನಿಮಗೆ ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ What is going to satisfy the hunger of the Lord? ಸೊ ದೇವರ ಹಸಿವನ್ನ ನೀಗಿಸುವಂತಹ ಸಂಗತಿಗಳು ಯಾವುದು ಆಗಿದೆ? ಆತ್ಮಗಳ ರಕ್ಷಣೆ. No. Gospel, serve to gospel. No. Only when you bear fruit. ಸೊ Only when you become fruitful. ಸೊ ಇಲ್ಲಿ ಹೇಳುವಂತದ್ದು ಏನಂದ್ರೆ ಇಲ್ಲಿ ನೀವು ಫಲ ಕೊಡುವವರು ಆದ್ರೆ ಮಾತ್ರ ಅದು ಸಾಧ್ಯ. ದೇವರ ಹಸಿವನ್ನ ನೀವು ನೀಗಿಸಲಿಕ್ಕೆ ಸಾಧ್ಯ. Then the Lord's hunger and appetite will be quenched. ಹಾಗಿರುವಾಗ ದೇವರ ಆ ಹಸಿವು ನೀಗಲ್ಪಡುವಂತಹ ಅಥವಾ ಹಸಿವು ನೀಗುವಂತಹ ಒಂದು ಸಂಗತಿ ಆಗಿದೆ. Let me take you on to the Garden of Eden this evening. ಸೊ ಈಗ ನಾನು ನಿಮ್ಮನ್ನ ಏದೆನ್ ಗಾರ್ಡನ್ ಗೆ ಕರ್ಕೊಂಡು ಹೋಗೋಣ. How many of you would love to come there? ಎಷ್ಟು ಜನರು ನೀವು ಏದೆನ್ ಗಾರ್ಡನ್ ಬರ್ಲಿಕ್ಕೆ ಇಷ್ಟಪಡ್ತೀರಿ? How many of you? It's called the paradise. ಅಲ್ಲಿಗೆ ನಾವು ಹೋಗುವಾಗ ಅದೊಂದು ದೊಡ್ಡ ಬದಲಾವಣೆ ಆಕ್ಚುಲಿ, Right? What was the command in the Garden of Eden? ಸೊ ಏದೆನ್ ತೋಟದಲ್ಲಿ ಇರುವಂತಹ ಆಜ್ಞೆ ಏನಾಗಿತ್ತು? Yes. You bear fruit and multiply. ಸೊ ಅಲ್ಲಿಯೂ ಕೂಡ ನೀವು ಫಲವನ್ನ ಕೊಡ್ರಿ ಮತ್ತೆ ನೀವು ಏನು ದ್ವಿಗುಣಗೊಳ್ರಿ ಅನ್ನುವಂಥದ್ದನ್ನ ಹೇಳಿಲ್ಲ. Yes. Bear fruit and bring fruit and you multiply and subdue the world. ನೀವು ಫಲ ಕೊಡುವವರಾಗ್ರಿ, ಫಲ ತುಂಬುವವರಾಗ್ರಿ, ಮತ್ತೆ ನೀವು ದ್ವಿಗುಣಗೊಳ್ರಿ ಅನ್ನುವಂಥದ್ದು ದೇವರು ಆಶೀರ್ವಾದ ಮಾಡಲ್ಪಟ್ಟದ್ದು. For your kind reference, please turn with me to the book of Genesis. ಸೊ ನಿಮ್ಮ ಒಂದು ಗ್ರಹಿಕೆಗೋಸ್ಕರವಾಗಿ First chapter 28 words. ಆದಿಕಾಂಡ ಮೊದಲನೇ ಅಧ್ಯಾಯ ಅದರ 28ನೇ ವಚನಕ್ಕೆ ವೇದ ಭಾಗವನ್ನು. Yes, you can read from the second portion of it. So God has blessed them in this manner. So there onwards you can read. ಸೊ ದೇವರು ಹೇಗೆ ಅವರನ್ನ ಆಶೀರ್ವದಿಸಿದನು ಅನ್ನುವಂಥದ್ದನ್ನ ಅಲ್ಲಿ ನಾವು ನೋಡ್ತೇವೆ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. The whole crux of that verse is bear fruit and multiply. ಆಗ ಆ ಇಡೀ ವಚನದ ಸಾರಾಂಶ ಏನಂದ್ರೆ ನೀವು ಫಲ ಕೊಡುವವರಾಗಿ ಮತ್ತು ಫಲವನ್ನ ಉತ್ಪಾದಿಸುವಂತವರಾಗ್ರಿ ಮತ್ತು ದ್ವಿಗುಣಗೊಳ್ಳುವಂತವರಾಗ್ರಿ ಅನ್ನುವಂಥದ್ದೇ ಅದರ ಅರ್ಥ. But something other happened in the Garden of Eden. ಆದ್ರೆ ದೇವರು ಆ ಬಯಸಿಟ್ಟು ಫಲ ಕೊಡೋರು ಮತ್ತು ದ್ವಿಗುಣಗೊಳ್ಳುವವರು ಆಗ್ಬೇಕು ಅಂತ ಆ ಮಾತು ಹೇಳಿರುವಾಗ ಅದರ ಮಧ್ಯದಲ್ಲಿ ಒಂದು ದುರ್ಘಟನೆ ನಡೆದು ಹೋಗ್ಬಿಡ್ತದೆ. What was that? ಆ ಘಟನೆ ಏನು? God said bear fruit. ದೇವರು ಹೇಳಿದ್ದು ನೀವು ಫಲ ಕೊಡುವವರಾಗ್ರಿ. The devil said eat fruit. ಸೊ ಸೈತಾನ ಹೇಳ್ದ ನೀವು ಹಣ್ಣನ್ನ ತಿನ್ರಿ. Both explanations and both the commands revolve around the same concept called the fruit. ಸೊ ಇಬ್ರು ದೇವ್ರು ಹೇಳಿದಂತ ಮಾತಾಗ್ಲಿ ಸೈತಾನ ಹೇಳಿದಂತ ಮಾತಾಗ್ಲಿ ಅದರ ಉದ್ದೇಶ ಒಂದೇ, ಅದು ಹಣ್ಣು, ವಿಷಯ ಒಂದೇ ಹಣ್ಣು, ಆದ್ರೆ ಮಾತುಗಳು ಬೇರೆ. What the Lord said? ದೇವ್ರು ಏನ್ ಹೇಳಿದ್ರು? The Lord said bear fruit.
ನೀವು ಫಲ ಕೊಡುವವರಾಗ್ರಿ ಅಂದ್ರು. Now, what would you love to do? ಈಗ ದೇವರು ಹೇಳಿರುವಂತ ಮಾತಿಗೆ ನೀವೇನ್ ಮಾಡ್ತೀರಿ? ಕೊಡ್ಬೇಕಿತ್ತು, ಕೊಡಬೇಕು. If you give something for me to eat, that's very easy for me to do. ಸೊ ಈಗ ಅದು ತಿನ್ಲಿಕ್ಕೆ ನಮ್ಗೆ ಏನಾದ್ರು ಕೊಡೋದಾದ್ರೆ ಬಹಳ ಸುಲಭ, ನಾವು ಇಸ್ಕೊಂಡದನ್ನ ತಿನ್ಬಹುದು. But if you want me to cultivate like Shalem Rashgaru and bring fruit, it's a very strenuous job. ಆದ್ರೆ ಈಗ ನೀವು ಅದನ್ನ ಬಿತ್ತಿ ಸಾಲೆಂರಾಜ್ ಅವರು ಎಲ್ಲ ತೋಟದಲ್ಲಿ ಬೆಳೆಸ್ತಾ ಇರ್ಬೋದು ಜಮೀನಲ್ಲಿ. I need land. I need so much of investment. ಸೊ ಈಗ ಜಮೀನಲ್ಲಿ ಅದನ್ನ ಈಗ ಬಿತ್ತಿ ಹುತ್ತಿ ಎಲ್ಲ ರೆಡಿ ಮಾಡಿ ಈಗ ಬೆಳೆಸಿ ಫಲ ತೆಗಿಬೇಕಾದ್ರೆ I need to endure so many ups and downs. ಸೊ ಅದರಲ್ಲಿ ಮೇಲು ಏನು ಏರುಪೇರುಗಳನ್ನ ಜೀವನದಲ್ಲಿ ಕಾಣ್ತೇವೆ ಜಮೀನನ್ನು ನಡೆಸುವಾಗ. Am I being able to meaningful to you? ಸೊ ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? Some of you are not responding. ಸೊ ಕೆಲವರು ನೀವು ಏನು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಹಾಗೆ. Then I have to think that I am not able to be meaningful to you. ಸೊ ಒಂದು ವೇಳೆ ನಾನು ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸ್ತಾ ಇದೆ. Even now also some people are not responding. You You are not able to say yes, we are understanding. ಈಗಲೂ ಕೂಡ ಕೆಲವರು ಸರಿಯಾಗಿ ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ. So dears, it's not just like something I tell you and go. ಸೊ ಪ್ರಿಯ ಸ್ನೇಹಿತರೆ, ನಾನು ಏನೋ ಸುಮ್ಮನೆ ಒಂದು ಹೇಳಿ ಹೋಗುವಂತ ವಿಚಾರಕ್ಕಾಗಿ But I want your spirits to deeply ponder into the word of God. ಸೊ ನನ್ನ ಬಯಕೆ ಏನಂದ್ರೆ ನಿಮ್ಮ ಆತ್ಮ ದೇವರ ವಚನದೊಂದಿಗೆ ಅದು ಏನು ಬೆರೆತುಕೊಳ್ಬೇಕು. So what was my question? ನನ್ನ ಪ್ರಶ್ನೆ ಏನು? Which one you like? ಯಾವುದನ್ನ ನೀವು ಇಷ್ಟಪಡ್ತೀರಿ? ಫಲ ಕೊಡುವವರು ಆಗ್ಬೇಕನ್ನೋದು ಅಥವಾ ಹಣ್ಣನ್ನ ತಿನ್ರಿ ಅನ್ನುವಂಥದ್ದ? ಯಾವ್ದು ಇಷ್ಟಪಡ್ತೀರಿ? You want to bear fruit or you want to eat fruit? ಸೊ ನೀವು ಫಲ ಕೊಡುವವರು ಆಗ್ಬೇಕೆ ಅಥವಾ ಫಲವನ್ನ ತಿನ್ನುವವರು ಆಗ್ಬೇಕು? No, you all out the once the meeting is over. Okay, what is there? What was given for us? Okay, the word of God is fine. ಸೊ But still there should be something to eat. ಸೊ ಮೀಟಿಂಗ್ ಎಲ್ಲ ಆಗ್ಲಪ್ಪ, ಬೇಗ ಏನಾದ್ರು ಇದ್ರೆ ತಿನ್ಕೊಂಡು ಹೋಗ್ಬೋದು. Okay, fine. We will bear fruit, but still we want to eat fruit. ನಾವು ಏನೇ ಆಗ್ಲಿ ಫಲ ಕೊಡೋಣ, ಬಟ್ ಈಗ ಊಟ ತಿನ್ನೋಣ ಫಸ್ಟ್. So dears, I wanted you to understand these two parameters. So What the Lord said and what the devil said and what that is happening really in our spiritual life. ಸೊ ಈ ಎರಡು ಮಾತಿನ ಅದರ ಆಳ ಉದ್ದ ಅಗಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಆತ್ಮಿಕ ಜೀವಿತಕ್ಕೆ ಒಳಪಡಿಸ್ಕೊಳ್ಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದ ಇವೆರಡು ಮಾತುಗಳು. So dears, let me briefly sum up or let me briefly finish my sermon. ಸೊ ನಾನು ನನ್ನ ಸಂದೇಶದ ಸಾರಾಂಶವನ್ನ ನಿಮಗೆ ಸುಲಭವಾಗಿ ಹೇಳೋದಾದ್ರೆ, The first one is bearing fruits worthy of repentance. Please turn with me to Luke 3rd chapter 8th verse. ಸೊ ನಾವು ಫಲ ಕೊಡುವವರಾಗಬೇಕು ಅನ್ನುವಂಥದ್ದು ನಿಜವಾಗ್ಲೂ ನಾವು ಜೀವನದಲ್ಲಿ Worthy of ಮಾನಸಾಂತರ repentance. ಪರಿಪೂರ್ಣವಾದ ಮಾನಸಾಂತರ ಜೀವಿತವನ್ನು ನಡೆಸಬೇಕು ಅನ್ನುವಂಥದ್ದು ನಿಜವಾಗ್ಲೂ ಫಲವನ್ನು ಕೊಡುವಂಥದ್ದು ಅರ್ಥವಾಗಿದೆ ವಚನ. So dear, Can you repeat that? Luke Luke. 3rd chapter 8th verse. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 8ನೇ ವಚನಕ್ಕೆ ನಮ್ಮ ವೇದ ಭಾಷೆ. Since you all voted for to bear the fruit, so now I am making you to understand how and what you can bear the fruit. ಸೊ ನಾನು ಈಗ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ನಾವು ಫಲ ಕೊಡುವವರಾಗಬೇಕಾದ್ರೆ ಈಗ ಅದಕ್ಕೆ ನಾನು ಮಾರ್ಗವನ್ನು ತೋರಿಸ್ತಾ ಇದ್ದೇನೆ. ಅದೇನಂದ್ರೆ ನಾವು ನಮ್ಮ ಜೀವನದಲ್ಲಿ ಪರಿಪೂರ್ಣವಾದ ಮಾನಸಾಂತರ ಹೊಂದಿದಂತ ಜೀವಿತ ನಡೆಸೋದ್ರ ಮೂಲಕ ನಾವು ಫಲ ಕೊಡುವಂತವರಾಗಬಹುದು ಅನ್ನುವಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. The whole of Old Testament, the echo of the Lord is be fruitful and multiply. ಇಡೀ ಸತ್ಯವೇದದ ಅಥವಾ ಇಡೀ ಅಳವಡಿಕೆಯ ಸಾರಾಂಶ ಅಥವಾ ಯೇಸು ಸ್ವಾಮಿ ಹೇಳಿದಂತ ಉಪದೇಶದ ಎಲ್ಲ ಸಾರಾಂಶ ಅದೇನಂತ ಹೇಳಿದ್ರೆ ನಾವು ಪರಿಪೂರ್ಣವಾಗಿ ಮಾನಸಾಂತರ ಜೀವಿತವನ್ನ ನಡೆಸಬೇಕು ಅನ್ನೋದೇ ಫಲ ಕೊಡುವಂತದರ
ಅಥವಾ ಹಣ್ಣು ಏನು ನಾವು ಜೀವನದಲ್ಲಿ ಕೊಡಬೇಕು ಅನ್ನೋದನ್ನ ಬಯಸ್ತೇವೆ ದೇವರು, ಅದು ಹಾಗಿರ್ತದೆ. So dears, this evening the Lord wants us to bear fruit that is worthy of our renewed heart, reformed mind and a transformed spirit. ಸೊ ಈ ಫಲ ಕೊಡುವಂತ ಜೀವಿತ ಅದು ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಪೂರ್ಣವಾದಂತಹ ನೂತನಗೊಂಡಂತ ಜೀವಿತ, ಮಾನಸಾಂತರ ಹೊಂದಿದಂತ ಜೀವಿತ, ಅಥವಾ ಪರಿಪೂರ್ಣವಾದ ರೂಪಾಂತರ ಹೊಂದಿದಂತ ಜೀವಿತ, ಬದಲಾವಣೆ ಹೊಂದಿದಂತ ಜೀವಿತವನ್ನ ಅದು ತೋರಿಸ್ತದೆ. This kind of repentance, it was compared to a fruit. ಸೊ ಈ ರೀತಿಯಾದಂತ ಜೀವನವೇ ಹಣ್ಣಿಗೆ ಅಥವಾ ಫಲಕ್ಕೆ ಹೋಲಿಕೆ ಆಗಿ Why it was compared to a fruit? ಯಾಕೆ ಜೀವನವನ್ನ ಒಂದು ಫಲಕ್ಕೆ ದೇವರು ಹೋಲಿಸ್ತಾ ಇದ್ದಾನೆ ಆಗಿದ್ರೆ? Because ಯಾಕೆಂದ್ರೆ a fruit will never be like a fruit. It will grow. ಸೊ ಒಂದು ಹಣ್ಣು ಅಥವಾ ಫಲ ಅದು ಸುಮ್ಮನೆ ಹಾಗೆ ಇರೋದಿಲ್ಲ, ಅದು ಬೆಳವಣಿಗೆ ಆಗ್ತದೆ, It will be ripened. ಮತ್ತೆ ಅದು ಹಣ್ಣಾಗ್ತದೆ, And it will be ready for consuming. ಮತ್ತೆ ಅದು ತಿನ್ಲಿಕ್ಕೆ ಅನುಕೂಲವಾದಂತ ರೀತಿಯಲ್ಲಿ ಇರ್ತದೆ. In the same manner, ಅದೇ ರೀತಿಯಲ್ಲಿ if we have the repentance in us, in our hearts, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮಾನಸಾಂತರ ಹೊಂದಿದ ಜೀವನ, we have the reformed spirit in us. ಸೊ ನಾವು ಪರಿಪೂರ್ಣವಾಗಿ ಬದಲಾವಣೆ ಹೊಂದಿದಂತ ಜೀವನ, If we have the renewed mind in us, ಮತ್ತೆ ನಾವು ಪರಿಪೂರ್ಣವಾಗಿ ನೂತನ ಮನಸ್ಸು ನಮ್ಮ ಜೀವಿತವನ್ನ ಹೊಂದ್ಕೊಂಡಿರೋದು, this process of transformation called the repentance must grow from day to day. ಸೊ ಈ ಒಂದು ಬದಲಾವಣೆಯನ್ನೇ ಪರಿಪೂರ್ಣವಾದ ಮಾನಸಾಂತರ, ಆ ಮಾನಸಾಂತರ ಜೀವನ ನಮ್ಮ ಪ್ರತಿದಿನದ ನಡಿಗೆಯಲ್ಲಿ ನಮಗೆ ಇರಬೇಕಾಗಿದೆ. It is with this highest purpose, the bearing fruit, the concept of worthy of repentance was compared to fruit. ಸೊ ಈ ರೀತಿಯಾದಂತ ಜೀವನ ಏನು ನಡವಳಿಕೆ, ಸೊ ಫಲಕ್ಕೆ ವಚನದಲ್ಲಿ ಹೋಲಿಕೆಯಾಗಿ ಹೇಳಲ್ಪಟ್ಟಿದೆ. Right. Secondly, ಎರಡನೇದಾಗಿ bearing fruit worthy of reward. ಸೊ ಫಲ ಕೊಡುವಂತದ್ದು ಅದೇನಂದ್ರೆ ನಾವು Reward. ಓಕೆ, ಅದು ಬಹುಮಾನ. Yes. ನಾವು ಫಲ ಕೊಡಬೇಕಾಗಿರೋದು ನಮ್ಮ ಜೀವನ ಅದು ಬಹುಮಾನಕರವಾಗಿರ್ಬೇಕು ಅಂತ. Let me give you one classic example. ಒಂದು ಒಳ್ಳೆಯ ಉದಾಹರಣೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Most of us are used to cultivation. ನಾವೆಲ್ಲರೂ ಕೂಡ ನಮಗೆ ಗೊತ್ತಿರುವಂತ ಒಂದು ವಿಚಾರ ಏನಂದ್ರೆ ನಾವೆಲ್ಲರೂ ವ್ಯವಸಾಯಗಾರರು, ವ್ಯವಸಾಯ ಮಾಡುವಂತವ್ರು. We know how to bring paddy in our fields. ಭತ್ತವನ್ನ ಹೇಗೆ ನಾವು ಬೆಳಿಬೇಕು ನಮ್ಮ ಜಮೀನಿನಲ್ಲಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. Now, the paddy that you produce, is it the same as the basmati rice that is produced in the fertile lands of Pakistan and Punjab? ಓಕೆ, ಪಾಕಿಸ್ತಾನ ಪಂಜಾಬ್ನಲ್ಲಿ ಬೆಳೀತಕ್ಕಂಥ ಬಾಸುಮತಿ ರೈಸ್ ಏನಿದೆಯೋ ಅದರ ಹಾಗೆ ನಮ್ಮ ಜಮೀನುಗಳಲ್ಲಿ ಬೆಳೆಯುವಂತ ಭತ್ತ ಆಗಿದೆಯೋ? ಅದು Is it the ಹೋಲಿಕೆ same ಮಾಡಬಹುದು? ಇಲ್ಲ. What was the difference? ಏನಿದೆ ಆಗಿದ್ರೆ ವ್ಯತ್ಯಾಸ? ಬಾಸುಮತಿ ರೈಸ್ಗೂ ನಾವು ಬೆಳೆಯುವಂತಹ ಆ ರೈಸ್ಗೂ ಏನು ವ್ಯತ್ಯಾಸ ಇದೆ? The difference is the reward. ಸೊ ಆಗಿದ್ದಾಗ ಆ ವ್ಯತ್ಯಾಸ ಏನಂದ್ರೆ ಅದೇ ಬಹುಮಾನ. The difference is in its value, and it is depending upon the value the reward is given. ಸೊ ಈ ಇರುವಂತ ವ್ಯತ್ಯಾಸವೇ ಬಹುಮಾನ. ಆ ಬಹುಮಾನಕ್ಕೆ ಅಥವಾ ವ್ಯತ್ಯಾಸಕ್ಕೆ ತಕ್ಕ ಹಾಗೆ ಬಹುಮಾನ ಕೊಡಲಾಗ್ತದೆ. Dear loving ones, ಪ್ರಿಯ ದೇವಜನರೇ, would you like to bear fruit worthy of repentance? ಸೊ ನೀವು ದೇವರಿಗೆ ಪರಿಪೂರ್ಣವಾದ ಮಾನಸಾಂತರ ಹೊಂದಿದಂತಹ ಜೀವನವನ್ನ, ಆ ಜೀವನದ ಫಲವತ್ತತೆಯನ್ನು ನೀವು ಕೊಡುವಂತಹ ಫಲಗಳಾಗಬೇಕಾ ನೀವು? Would you like to bear normal paddy, or would you like to bear
basmati fruit, One like way- basmati rice. ಮತ್ತೆ ಇನ್ನೊಂದು, ನೀವು ಕೊಡುವಂತ ಫಲ ಅದು ಬಹುಮಾನಕರವಾದಂತ ರೀತಿಯಲ್ಲಿ ಇರುವಂತದ್ದಾಗಬೇಕಾ ಅಥವಾ ಸಾಮಾನ್ಯ ಲೋಕದ ದೃಷ್ಟಿಯಲ್ಲಿ ಏನಿದೆಯೋ ಆ ಪ್ರಕಾರವಾಗಿರಬೇಕು? Please turn with me to Matthew 25th chapter, ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 20th verse and 21st verse. 20 and 20 21. ಮತ್ತು 21ನೇ ವಚನಕ್ಕೆ ನಿಮ್ಮ ವೇದ ಭಾಗವನ್ನು ತೆರೆಯಿರಿ. 25 There we see, ಅದರ 20 ಮತ್ತು 21ನೇ ವಚನ. there we see the steward bearing fruit worthy of highest reward. ಅಲ್ಲಿ ಉದಾಹರಣೆ ಇದೆ, ಹೇಗೆ ಒಬ್ಬ ಸೇವಕನು ಒಂದು ಬಹುಮಾನಕ್ಕೆ ಯೋಗ್ಯನಾಗ್ತಾನೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಹೋದ್ರಿ ಅದು. What was the fruit that he bore which is worthy of highest reward from the Lord of harvest? So, ಏನು ಬೆಳೆಯ ಯಜಮಾನನಿಂದ ಅವನು ಹೊಂದಿದಂತಹ ಪದವಿ ಏನು ಮತ್ತು ಅದರ ಬಹುಮಾನವೇನು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. Because it is he that multiplied the fruit that was given to him. ಸೊ ಅಲ್ಲಿ ಕೊಡಲ್ಪಟ್ಟಂತಹ ವಿಚಾರ ಏನಂತ ಹೇಳಿದ್ರೆ ಅದು ದ್ವಿಗುಣಗೊಳ್ಳಬೇಕು ಅನ್ನುವಂಥದ್ದು. Now you read, you will understand what I have told you. ಈಗ ಅಲ್ಲಿ ನಾವು ವಚನ ಓದುವಾಗ ಅದನ್ನ ಅರ್ಥ ಮಾಡ್ಕೊಳ್ಬಹುದು. 5 ತಾಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಾಲಾಂತು ತಂದು, ಸ್ವಾಮಿ ನೀನು 5 ತಾಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಾಲಾಂತನ್ನು ಸಂಪಾದಿಸಿದ್ದೇನೆ ಅಂತ. The Lord has given him 5 talents. ಸೊ ಯಾರು ಯಜಮಾನನು ಅವನಿಗೆ 5 ತಾಲಾಂತುಗಳನ್ನು ಕೊಟ್ಟಿದ್ದನು, And he got another 5 talents from the already given 5 talents. ಸೊ ಯಜಮಾನನು ಕೊಟ್ಟಂತ 5 ತಾಲಾಂತುಗಳಿಂದ ಅವನು ಇನ್ನ 5 ತಾಲಾಂತುಗಳನ್ನ ಸಂಪಾದಿಸಿದ್ದಾನೆ. That steward has bore fruit in such a way that he received the highest reward from his Lord. ಆ ಸೇವಕನು ತನಗೆ ಕೊಡಲ್ಪಟ್ಟಂತಹ 5 ತಾಲಾಂತುಗಳ ಮೂಲಕ ಇನ್ನ 5 ತಾಲಾಂತುಗಳನ್ನ ಅವನು ಬಹುಮಾನಕರವಾಗಿ ಪಡ್ಕೊಂಡಂತದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. So dears, please be challenged in your hearts. What sort of fruit that you are bearing in your spiritual life? ಸೊ ನಿಮ್ಮ ಹೃದಯದಲ್ಲಿ ನೀವು ಸವಾಲುಗೊಳ್ಬೇಕು, ಶೋಧಿಸ್ಕೊಳ್ಬೇಕು. ನಿಮಗೆ ಕೊಡಲ್ಪಟ್ಟಂತ ತಾಲಾಂತುಗಳಲ್ಲಿ ನೀವು ಎಷ್ಟು ಮಟ್ಟಿಗೆ ನಿಮ್ಮ ತಾಲಾಂತುಗಳನ್ನ ದ್ವಿಗುಣಗೊಳಿಸಿಕೊಳ್ತಾ ಇದ್ದೀರಿ ಪರೀಕ್ಷಿಸಿಕೊಳ್ಬೇಕಾಗುತ್ತೆ. Are you able to bear fruit that is worthy of reward, highest reward? ಸೊ ಈಗ ಅಲ್ಲಿ ಆ ಸೇವಕ 5 ಕೊಟ್ಟಿರೋದನ್ನ ಮತ್ತೈದು ಮಾಡ್ದ. ಆ ತರ ಬಹುಮಾನಕ್ಕೆ ಯೋಗ್ಯನಾದಂತಹ ಸೇವಕನಾದಂತ ಜೀವಿತ ನಿಮಗೆ ಬೇಕೋ ಅಥವಾ ಬೇಡ? If you want to bear the fruit that is worthy of reward, please come to this next level. ಒಂದು ವೇಳೆ ಬಹುಮಾನಕ್ಕೆ ಯೋಗ್ಯವಾದಂತ ಜೀವನ ನನಗೆ ಬೇಡ ಅಥವಾ ಬಹುಮಾನ ಬೇಡ ನನಗೆ ಅನ್ನುವಂಥದ್ದಿದ್ರೆ 21ನೇ ವಚನಕ್ಕೆ ಬನ್ನಿ. Bearing fruit worthy of richness, the third one. Bearing fruit Yeah. worthy of richness. What I have told them is, if they wanted to bear fruit that is worthy of reward, let them come to this experience, or let them come to this stage of bearing fruit that is worthy of richness. ಸೊ ಈ ಒಂದು ಫಲ ಕೊಡುವಂತಹ ಜೀವನ, ಸೊ ಆ ಫಲ ಕೊಡುವಂತಹ ಜೀವನ ಬಹುಮಾನಕ್ಕೆ ಯೋಗ್ಯವಾದಂಥದ್ದು. ಆ ಬಹುಮಾನಕ್ಕೆ ಯೋಗ್ಯವಾದಂತಹ ಜೀವನ ನಾವು ಅನುಭವಿಸಿ ನಡೆಯುವಾಗ ಸೊ ಆ ಒಂದು ಅದ್ವಿತೀಯವಾದಂತಹ ಸಿರಿವಂತಿಕೆಗೆ ಅದು ಕೊಂಡೊಯ್ಯುವಂತದ್ದಾಗ್ತದೆ. Now you read with me the gospel according to Mark 4th chapter 20th verse. ಮಾರ್ಕನು ಬರೆದ ಸುವಾರ್ತೆ 4th chapter 4ನೇ ಅಧ್ಯಾಯ 20th verse. 20ನೇ ವಚನಕ್ಕೆ ಬರೋಣ. Mark 4:20. ಮಾರ್ಕ 4ನೇ ಅಧ್ಯಾಯ ಮತ್ತು 20ನೇ ವಚನಕ್ಕೆ ಬರೋಣ. ಮತ್ತೆ ಕೆಲವರು ಹಾ. ವಾಕ್ಯವನ್ನು ಕೇಳಿ ಕೈಗೊಂಡು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವರು ಅಂದರು. Let me ask you the question now. ಸೊ ಈಗ ವಚನ ನಾವು ತಿಳ್ಕೊಂಡೆವು. ಈಗ ನಿಮಗೊಂದು ಪ್ರಶ್ನೆನ ಕೇಳಲಿಕ್ಕೆ ಇಷ್ಟಪಡ್ತೇನೆ. How many of you have read that verse earlier?
ಹಿಂದೆ ನೀವು ಎಷ್ಟು ಜನರು ಈ ವಚನವನ್ನ ಓದಿದ್ರಿ? Most of the times you would have read in your lives. ಸೊ ಎಲ್ಲರೂ ನಾವು ಸಾಮಾನ್ಯವಾಗಿ ಓದಿರ್ತೇವೆ ವಚನ ಭಾಗ. Now, this is my question to you. ಸೊ ಆಗಿರುವಾಗ ಈ ಪ್ರಶ್ನೆ ನಿಮಗಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. In that particular verse, ಆ ಒಂದು ಪ್ರತ್ಯೇಕವಾದ ಈ ವಚನದಲ್ಲಿ what was the fruit that was worthy of richness? ಸೊ ಆಗಿದ್ದಾಗ ಇಲ್ಲಿ ಕೊಡಲ್ಪಟ್ಟಂತಹ ಅಥವಾ ಇಲ್ಲಿ ಹೇಳಲ್ಪಡುವಂತಹ ಆ ಫಲ What ಅದು was the fruit that is worthy of richness? ಬಹುಮಾನವಾಗಿ Richness. ಮತ್ತು ಅದು ಸಿರಿವಂತಿಕೆಗೆ ಹೋಲಿಕೆ ಹಾಕ್ತದೆ. ಯಾವುದು? What was the fruit that's worthy of richness? Richness means, okay, completion, perfection, highest level of standard. What was the fruit that was worthy of richness? ಇಲ್ಲಿ ಸಿರಿವಂತಿಕೆ ಅಂತ ಹೇಳಿದಾಗ ಮೇ ಬಿ ಅದರ ಸ್ಥಾನ ಇರಬಹುದು, ಅದರ ಘನತೆ ಇರಬಹುದು, ಅಥವಾ ಅದರ ಮಹಿಮೆ ಇರಬಹುದು. What was the fruit? ಅದು ಏನು? ಅದು ವಾಕ್ಯ. No. ಫಲ. Yes. What was that? ಅದ ಗರಿಷ್ಠ ಮತ್ತು ಕನಿಷ್ಠ ಮೇ ಬಿ ಉತ್ಕೃಷ್ಟ. What was Utkrishta? ಓಕೆ, ಇಲ್ಲಿ 30ರಷ್ಟು ಮತ್ತೆ ಆಮೇಲೆ 60ರಷ್ಟು ಮತ್ತೆ So, The ಅದು ಗರಿಷ್ಠ ಯಾವುದು? fruit ಕನಿಷ್ಠ that ಯಾವುದು? the fruit that yielded 100-fold. So, ಇಲ್ಲಿ 100ರಷ್ಟು ಅನ್ನುವಂಥದ್ದೇ ಫಲ ಇದೆ, ಗರಿಷ್ಠ. The fruit that yielded, the crop that yielded 100-fold crop or yielding is bearing the fruit that is worthy of richness. ಸೊ ಆಗಿದ್ದಾಗ ಪರಿಪೂರ್ಣವಾದಂತಹ ಗರಿಷ್ಠ ಮಟ್ಟ ಏನಿದೆಯೋ ಅದನ್ನ ಹೊಂದ್ಕೊಳ್ಳುವಂಥದ್ದೇ ನಮ್ಮ ಜೀವಿತದ ಫಲದಾಯಕವಾದಂತಹ ಜೀವನ ಅನ್ನುವಂಥದ್ದನ್ನ ಹೇಳ್ಬೋದು. In your spiritual life, you can bear fruit, 30-fold fruit, no problem. ಸೊ ನಿಮ್ಮ ಆತ್ಮಿಕ ಜೀವಿತ 30, 30-fold. ಅಥವಾ 30ರಷ್ಟು 60ರಷ್ಟು ಈ ತರ ಆಗ್ಬೋದು. But ಆದ್ರೆ bearing fruit that is worthy of richness. ಆದರೆ ನಿಜವಾಗ್ಲೂ ಆ ಫಲದ ಮಹಿಮೆ ಘನತೆ ಹೆಚ್ಚಬೇಕಂದ್ರೆ ಅದರ ಪರಿಪೂರ್ಣತೆ 100ರಷ್ಟು ಆಗ್ಬೇಕು. You need to cross the 30-fold crop, 60-fold crop, and you need to come to the 100-fold crop. ಸೊ ನಾವು ಆ ಮಹಿಮೆಯ ಘನತೆಗೆ ಫಲಭರಿತ ಘನತೆಗೆ ಬರಬೇಕಾದ್ರೆ 30 ಸಾಲಲ್ಲ, ನಾವು 60ಕ್ಕೂ ಬರಬೇಕು. 60 ಸಾಲಲ್ಲ, ನಾವು 100ಕ್ಕೂ ಬರಬೇಕಾಗ್ತದೆ. How many of you would love to come to this worthy, bearing fruit worthy of richness? ಸೊ 100-fold richness. ಎಷ್ಟು ಜನರಿಗೆ ನೀವು 100ರಷ್ಟು ಫಲ ಕೊಡುವವರಾಗಬೇಕು ಅನ್ನುವಂಥದ್ದನ್ನ ಬಯಸ್ತೀರ? That's mine. Thank you. God bless you. ದೇವರು Thank you. Yeah, that's why our Lord said in the book of John, ಅದನ್ನೇ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥದ್ದು, I want you to have life and that life in abundance. ಸೊ ನಾನು ನಿಮಗೆ ಸಮೃದ್ಧಿಕರವಾದ ಜೀವನವನ್ನು ಕೊಡಬೇಕಂತಾನೆ ಬಂದಿದ್ದೇನೆ ಅಂತ ಹೇಳಿ. Please turn with me to the book of John, 15th chapter. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ಬರೋಣ. There also you can see, but even in John's chapter, yeah, exactly. 10th chapter also, you can see. 15ನೇ ಅಧ್ಯಾಯ the ಮತ್ತು 10ನೇ ಅಧ್ಯಾಯದ verse. ಎರಡನೇ ಕೂಡ 10th verse, second part. 10:10. Yes, 10:10, second part. ಸೊ 10ನೇ ಅಧ್ಯಾಯ 10ನೇ ವಚನದಲ್ಲಿ ಎರಡನೇ ಭಾಗದಲ್ಲಿ ಬರ್ತದೆ ಅದು ನೋಡಿ. Yeah, please. ಕದ್ದುಕೊಳ್ಳುವುದಕ್ಕೂ ಹಾ. ಕೊಲ್ಲುವುದಕ್ಕೂ ಹ್ಮ್. ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಹ್ಮ್. ಮತ್ಯಾವುದಕ್ಕೂ ಬರುವುದಿಲ್ಲ. ಹೌದು. ನಾನಾದರೂ ಅವರಿಗೆ ಜೀವವು ಇರಬೇಕೆಂತಲೂ ಹ್ಮ್. ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಆಮೆನ್. See, I have come that they may have life and that they may have it more abundantly. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಅಂತ ಹೇಳ್ತಾನೆ. If you yield crop or if you bear fruit of 30 folds, ನೀವು ಒಂದು ವೇಳೆ ಫಲ ಕೊಡೋದು ಕೇವಲ 30ರಷ್ಟು ಆದರೆ, or if you bear fruit of 60 folds, ಒಂದು ವೇಳೆ ನೀವು ಫಲ ಕೊಡುವುದು ಕೇವಲ 60ರಷ್ಟು ಆದರೆ, you will never experience the life in abundance. ನೀವು ಇಲ್ಲಿ ಸಮೃದ್ಧಿ ಕರವಾದಂತ ಜೀವಿತವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. That's why we have given the
primary definition of the fruit. ಹಾಗಾಗಿ ನಾವು ಆ ಫಲ ಅಂದ್ರೆ ಏನು ಅನ್ನೋದನ್ನ ಆರಂಭದಲ್ಲೇ ನಿಮ್ಗೆ ಹೇಳಿದ್ವಿ. Can ನಮ್ಮ anyone ಜೀವನದ tell me in English what I have told you? ಸೊ ನಿಮಗೆ ಪ್ರಾರಂಭದಲ್ಲೇ ಹೇಳಿದಂತದ್ದು Without looking. ಹೇಳ್ಬೋದಾ? ನೀವು ನೋಡ್ದೆ ಬರ್ಕೊಳ್ಬೇಕು ಅಂತ ನೋಡ್ದೆ ಹೇಳ್ಬೋದಾ? Fruit is outcome of the life. Fruit, God bless you, sister. Fruit is the outcome of life. ಸೊ ಫಲ ಅನ್ನೋದು ಜೀವನದಲ್ಲಿ ನಾವು ಹೊರ ತೋರುವಂತಹ ಜೀವನದ ಒಳ್ಳೆಯ ನಡವಳಿಕೆಗಳು. Having life without fruit is of not much significance. ನಮ್ಮ ಜೀವನ ಸರಿಯಾದಂತ ಒಳ್ಳೆ ನಡವಳಿಕೆಯಿಂದ ಕೂಡದೇ ಇದ್ರೆ ಅದು ಫಲಭರಿತವಾದ ಜೀವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. Either you or a tree or an animal or any living thing, it can have life. ಅದು ಪ್ರಾಣಿ ಆಗ್ಬೋದು, ಮರ ಗಿಡಗಳಾಗ್ಬೋದು, ವಸ್ತುಗಳಾಗ್ಬೋದು, ಜೀವ ಇರ್ಬೋದು ಅದಕ್ಕೆ. But ಆದ್ರೆ if you or it has to bear fruit, ನಾವು ಫಲ ಕೊಡುವಂತವರು ಆಗಲೇಬೇಕೆಂಬುದಾಗಿ ಯೇಸು ಸ್ವಾಮಿ ನಮ್ಮಿಂದ ಬಯಸುವಾಗ you need to bring the outcome or the output of the life that was given to you in the form of abundance. ಅದೇನಂದ್ರೆ ಅದು ಸಮೃದ್ಧಿಯ ಜೀವಿತವಾಗಿ ಕೂಡಿ ಬರಬೇಕು ಅನ್ನುವಂಥದ್ದೇ ಯೇಸು ಸ್ವಾಮಿಯಲ್ಲಿ ಬಯಸ್ತಕ್ಕಂಥ ಪ್ರತಿಯೊಬ್ಬರು. Then that life in abundance will result in the fruit that your life is producing. ಈ ಸಮೃದ್ಧಿಕರವಾದ ಜೀವಿತದಿಂದ ಕೂಡಿರೋದೇ ದೇವರಿಗೆ ನಾವು ಫಲ ಕೊಡುವಂತವರಾಗ್ಲಿಕ್ಕೆ ಅದು ರಿಜಿಸ್ಟರ್ ಆಗ್ತಕ್ಕಂಥ ವಿಚಾರ. Amen. Amen. Are you with me? Yes. ಇದರ ಜೊತೆಗೆ ಅರ್ಥ ಆಗ್ತಾ ಇದೆಯಾ? So do you want to bear fruit that is worthy of richness? ಸೊ ಆಗಿದ್ದಾಗ ಸಮೃದ್ಧಿಕರವಾದ ಜೀವಿತವನ್ನು ನಡೆಸುವಂತ ಫಲಭರಿತ ಜೀವನ ನಿಮ್ಮದಾಗಬೇಕು. So don't satisfy with the 30-fold yielding. ಸೊ ಕೇವಲ 30ರಷ್ಟು ಫಲದಾಯಕವಾದಕ್ಕೆ ಸಂತೃಪ್ತಿಗೊಳ್ಳಬೇಡ್ರಿ. Yeah, don't stop at the 60-fold crop. ಅಥವಾ ಕೇವಲ 30ರಿಂದ 60 ಪರವಾಗಿಲ್ಲ ಈಗ ಅಂತೇಳಿ ಅದಕ್ಕೂ ತೃಪ್ತಿ ಕೊಟ್ಕೊಳ್ಬೇಡ್ರಿ. You must come into the life, you must come into the life of bearing fruit, yes, that is worthy of richness. ಅದೇನಂದ್ರೆ ಸಮೃದ್ಧಿಕರವಾದ ಜೀವನ ಅಂದ್ರೆ ಅದು 100ರಷ್ಟು, ಅದರಲ್ಲಿ ಕಡಿಮೆ ಇಲ್ಲ. 30 ಇಲ್ಲ, 60 ಇಲ್ಲ, 70 ಇಲ್ಲ, ಅದು 100ರಷ್ಟು. That's why the word the Lord clearly said, ಹಾಗಾಗಿ ದೇವರ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತದೆ, to whom much was given, from him much is demanded. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆಯೋ ಅವರಿಂದ ಹೆಚ್ಚು ಫಲವನ್ನ ದೇವರು ಬಯಸ್ತಾನೆ. Hallelujah. Hallelujah. That's why one of the greatest missionaries to India, Dr. William Carey, ಸೊ ಭಾರತ ದೇಶಕ್ಕೆ ಬಹಳ ಅತಿ ದೊಡ್ಡ ಸೇವಕರು ಇಲ್ಲಿಗೆ ಬಂದಂತವರು ಡಾಕ್ಟರ್ ವಿಲಿಯಂ ಕೇರಿ ಅವರು before coming to India in 1792 ಅಲ್ಲಿ ಅವರು ಭಾರತಕ್ಕೆ ಬರುವ ಮೊದಲು he was preaching in the Nottingham church. ಅವರು ಒಂದು ಸಭೆಯಲ್ಲಿ ಅವರು ಮಾತಾಡ್ತಾ ಇದ್ರು. In that sermon, God has spoken through him this wonderful statement. ಸೊ ಅವರು ಆ ವಚನವನ್ನ ಪ್ರಸಂಗ ಮಾಡ್ತಾ ಇರುವಾಗ ದೇವರು ಅವರ ಮೂಲಕವಾಗಿ ಏರಿಸಲ್ಪಟ್ಟಂತ ನುಡಿಗಳು ಇವು. Expect great things from God. ದೇವರಿಂದ ಬಹಳ ದೊಡ್ಡದನ್ನ ಅಪೇಕ್ಷೆ ಮಾಡ್ರಿ. Aim great things for God. ಮತ್ತೆ ಅದೇ ರೀತಿಯಲ್ಲಿ ಮಹಾ ದೊಡ್ಡದನ್ನ ದೇವರಿಗಾಗಿ ಮಾಡೋರಾಗ್ರಿ ಅನ್ನೋದನ್ನ Did you understand? Yes. ನಿಮ್ಗೆ ಅರ್ಥ ಆಯ್ತಾ? Expect great things from God and expect great things for God. ಸೊ ದೇವರಿಂದ ಹೆಚ್ಚಾದನ್ನ ಅಪೇಕ್ಷಿಸಿ ಮತ್ತು ದೇವರಿಗಾಗಿ ಹೆಚ್ಚಾದನ್ನ ಮಾಡುವವರಾಗ್ರಿ ಅನ್ನೋದು. If you expect great things from God, ನೀವು ದೇವರಿಂದ ದೊಡ್ಡ ಸಂಗತಿಗಳನ್ನ ಅಥವಾ ಹೆಚ್ಚಿನವುಗಳನ್ನ ಬಯಸುವುದಾದರೆ
you are making the Lord to give you more and more. ಸೊ ಹಾಗಿದ್ದಾಗ ನೀವು ದೇವರಿಗೆ ಇನ್ನೂ ಹೆಚ್ಚೆಚ್ಚಾಗಿ ಕೊಡುವಂತವರಾಗಬೇಕು ಅನ್ನೋದೇ ಅದರ ಅರ್ಥ. That's what the word says clearly. ಅದೇ ವಚನ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು. To whom much was given, ಯಾರಿಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆಯೋ from that same person much things were demanded. ಅದೇ ವ್ಯಕ್ತಿಯಿಂದ ಇನ್ನೂ ಹೆಚ್ಚೆಚ್ಚಾಗಿ ದೇವರು ಫಲವನ್ನ ಬಯಸುವಂತವನಾಗಿರ್ತಾನೆ. Here in this statement, you can bear fruit that is worthy of richness. ಸೊ ಹಾಗಿರುವಾಗ ನಾವು ಈ ವಚನ ಆಧಾರದ ಮೇಲೆ ಸಮೃದ್ಧಿಕರವಾದಂತ ಜೀವನ 100ರಷ್ಟು ಏನು ಗರಿಷ್ಠ ಜೀವನವನ್ನ ನಾವು ನಡೆಸಬೇಕು. ಅದೇ ಫಲಭರಿತವಾದಂತ ಜೀವನ ಅನ್ನೋದು. Let me briefly sum up my sermon by briefly narrating some of the fruits of this bearing, like of this evening sermon. ಸೊ ಇವತ್ತಿನ ನನ್ನ ಸಂದೇಶವನ್ನ ಸಾರಾಂಶೀಕರಿಸಿ ಹೇಳುವುದಾದರೆ, Now, bearing fruit that is worthy of suffering. ಸೊ ಈಗ ನಾವು ಫಲ ಕೊಡುವಂತದ್ದು ಅನ್ನೋದಾದ್ರೆ ಮುಂದಿನ ಅಂಶ ನಾವು ಶ್ರಮೆಯನ್ನು ಅನುಭವಿಸುವಂತಹ ಜೀವನ. We have seen worthy of richness, Now, bearing fruit worthy of richness. ನಾವು ಫಲ ಕೊಡುವವರಾಗಬೇಕು ಅನ್ನೋದೊಂದು, ಮತ್ತೆ ಫಲವು ಅದು ಸಮೃದ್ಧಿಕರವಾಗಿರಬೇಕು ಅನ್ನುವಂಥದ್ದು ನೋಡಿದ್ದೇವೆ. And we have also seen bearing fruit worthy of abundance. ಮತ್ತೆ ನಾವು ಕೊಡುವಂತ ಫಲ ಅದು ಸಮೃದ್ಧಿಕರವಾಗಿರಬೇಕು ಅನ್ನೋದನ್ನು ನೋಡಿದ್ದೇವೆ. Now let us see and understand what it is to bear fruit that is worthy of suffering. ಸೊ ಈಗ ಮುಂದಿನ ಅಂಶ ನಾವು ಫಲ ಕೊಡುವಂತದ್ದು ಶ್ರಮೆಯನ್ನು ಅನುಭವಿಸುವಂತದ್ದು Please turn ಆಗ್ಬೇಕು ಅನ್ನೋದು. please turn with me to book of John 12 chapter 24th verse. ಸೊ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ With this I close. ಚಾಪ್ಟರ್ 12 ವರ್ಸ್ 24. 24ನೇ ವಚನ. There God is saying a parable. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಹ್ಮ್. ಒಂದೇಯಾಗಿ ಉಳಿಯುವುದು, ಹ್ಮ್. ಸತ್ತರೆ ಬಹಳ ಫಲ ಕೊಡುವುದು. So what was written over there? ಸೊ ಇಲ್ಲಿ ಏನು ಬರೆಯಲ್ಪಟ್ಟಿದೆ? There the Lord was talking about a grain of wheat. ಸೊ ಇಲ್ಲಿ ಗೋಧಿಯ ಕಾಳಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. And the Lord also describing how that grain of wheat is producing much grain. ಮತ್ತೆ ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ಕೇವಲ ಗೋಧಿಯ ಕಾಳು ಒಂದರ ಬಗ್ಗೆ ಮಾತ್ರ ಅಲ್ಲ, ಆ ಗೋಧಿಯ ಕಾಳು ಹೇಗೆ ಹೆಚ್ಚಾದ ಫಲ ಕೊಡ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ವಿವರಣೆ ಕೊಡ್ತಾ ಇದ್ದಾರೆ. Dears, don't confine your spirits only to bearing fruit that is worthy of repentance. ಸೊ ಹಾಗಿದ್ದಾಗ ನಾವು ಫಲ ಕೊಡುವಂತದ್ದು ಕೇವಲ ಮಾನಸಾಂತರಕ್ಕೆ ಸೀಮಿತವಾಗಬಾರದು. Don't confine your spirits only to the bearing fruit that is worthy of reward. ಮತ್ತೆ ನಾವು ಫಲ ಕೊಡುವಂತದ್ದು ಕೇವಲ ನಾವು ನಮ್ಮ ಜೀವನ ಫಲದಾಯಕವಾಗಿ ಬಹುಮಾನಕರವಾದಂತದ್ದಾಗಿರಬೇಕು ಅನ್ನೋದಕ್ಕೆ ಸೀಮಿತವಾಗಬಾರದು. Don't stop at the point of bearing fruit that is worthy of richness. ಮತ್ತೆ ಈ ಬಹುಮಾನ ಉಳ್ಳಂತದ್ದು ಅದು ಪರಿಪೂರ್ಣವಾದಂತ ಗರಿಷ್ಠ ಮಟ್ಟ ಉಳ್ಳಂತದ್ದಾಗಿರ್ಬೇಕು ಅನ್ನೋದನ್ನು ಕೂಡ ಅಷ್ಟಕ್ಕೆ ತೃಪ್ತರಾಗಬಾರದು. I encourage you to come up to the state of bearing fruit that is worthy of the sufferings of Christ. ಆಗಿದ್ದಾಗ ಅದನ್ನು ಮೀರಿ ನಿಲ್ಲುವಂತಹ ಒಂದು ಸಂಗತಿ ಏನಂದ್ರೆ ನಾವು ಫಲ ಕೊಡುವವರಾಗುವುದು ನಾವು ಶ್ರಮೆಗಳನ್ನು ಅನುಭವಿಸಿದಾಗಲೇ. Please turn with me to the epistle of Paul to Philippians, first chapter, ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅದರ ಮೊದಲನೇ last words. ಅದರ ಕೊನೆಯ ವಚನ, ಮೊದಲನೇ ಅಧ್ಯಾಯದ ಕೊನೆಯ ವಚನಕ್ಕೆ ನಾವು ಸತ್ಯವೇದವನ್ನು ತಿರುಗಿಸುವ. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಲ್ಲಿರುವುದಾಗಿ ಹೇಳುವಂತ ಅದೇ ಹೋರಾಟವು ನಿಮಗುಂಟು. Yes, what was written over there? ಸೊ ಅಲ್ಲಿ ಏನು ಬರೆಯಲ್ಪಟ್ಟಿದೆ? What was given? ಹೀಗೆ ನೀವು ನನ್ನಲ್ಲಿ ಕಂಡಂತಹ ಮತ್ತು ಈಗ ನನ್ನಲ್ಲಿ The 29th words. 20, yeah, definitely 29th words. ಹೇಗೆಂದರೆ
ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. For to you it has been granted on behalf of Christ not only to believe in him but also to suffer for his sake. ಕ್ರಿಸ್ತನ ಮೇಲೆ ನಂಬಿಕೆ ಇಡೋದು ಅದಕ್ಕೋಸ್ಕರವಾಗಿ ಕೇವಲ ನಾವು ದೇವರಿಂದ ಕರೆಯಲ್ಪಟ್ಟಂತದ್ದಲ್ಲ, ಬದಲಾಗಿ ನಮಗೆ ಅನುಗ್ರಹವಾಗಿ ದೊರೆತಂತ ಇನ್ನೊಂದು ವಿಚಾರ ಏನಂದ್ರೆ ಆತನ ಬಾಧೆಯಲ್ಲಿ ನಾವು ಭಾಗಿಯಾಗ್ತೇವೆ. Now where you are all confining your spiritual fruit. ಸೊ ಹಾಗಿದ್ದಾಗ ನಮ್ಮ ಆತ್ಮಿಕ ಫಲದಾಯಕ ಜೀವನ ಕೇವಲ ಕ್ರಿಸ್ತನಲ್ಲಿ ನಂಬಿಕೆ ಇರೋದು ಮಾತ್ರವೇ? Many occasions we are confining our spirits only to believe in him rather to suffer for him. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ಕ್ರಿಸ್ತನನ್ನ ಕೇವಲ ನಂಬುವಂತದ್ರ ಅಷ್ಟಕ್ಕೆ ಮಾತ್ರ ಇಟ್ಕೊಳ್ತಾರೆ ಹೊರತು ಆತನೊಂದಿಗೆ ಬಾಧೆಯನ್ನು ಅನುಭವಿಸುವಂತ ಎರಡನೇ ಮಟ್ಟಕ್ಕೆ ಹೋಗಲ್ಲ. So dears, I urge you, I encourage you to bear fruit that is worthy of the sufferings of Christ. ಸೊ ಆದ್ದರಿಂದ ಪ್ರಿಯ ದೇವಜನರೇ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ನೀವು ಕೇವಲ ನಂಬಿಕೆಗೋಸ್ಕರವಾಗಿ ಮಾತ್ರ ಕರೆದದಲ್ಲ, ಆದ್ರೆ ನಂಬಿಕೆ ನಿಮಿತ್ತವಾಗಿ ಕ್ರಿಸ್ತನೊಂದಿಗೆ ಶ್ರಮೆಯಲ್ಲಿ ಪಾಲು ತೆಗೆದುಕೊಳ್ಳೋಕ್ಕೋಸ್ಕರವಾಗಿಯೂ ಕೂಡ ನೀವು ಕರೆಯಲ್ಪಟ್ಟಿದ್ದೀರಿ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. The final fruit that I am going to tell you, and with this I will close. ಸೊ ಕೊನೆಯ ಒಂದು ಫಲದಾಯಕವಾದಂತ ಜೀವನ ಏನು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. Bearing fruit that is worthy of the rapture. ಸೊ ಆಗ The second coming of Christ. ಫಲದಾಯಕವಾದಂತ ಜೀವನ ಅಥವಾ ನಾವು ಫಲ ಕೊಡುವಂತವರಾಗಬೇಕು ಅನ್ನೋದು ನಾವು ಕ್ರಿಸ್ತನೊಂದಿಗೆ ಎತ್ತಲ್ಪಡುವಂತವರಾಗಬೇಕು ಅನ್ನುವಂಥದ್ದನ್ನ ತಿಳಿಸ್ತೀವಿ. Would you like to be the first fruits of Christ when he comes to the mid skies? ಸೊ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವಾಗ ನಾವು ಪ್ರಥಮ ಫಲವಾಗಿ ಎತ್ತಲ್ಪಡುವಂತದಕ್ಕೆ ನಮಗೆ ಮನಸ್ಸುಂಟು? ಆಮೆನ್. Those who bear the fruits that is worthy of rapture, they will be the first fruits. ಸೊ ಆಗಿರುವಾಗ ಫಲ ಕೊಡುವಂತಹ ಜೀವನ ಅದು ಕ್ರಿಸ್ತನ ಬರುವಾಗ ಅವನ ಬರೋಣಕ್ಕೆ ಸಿದ್ಧವಾದಂತಹ ಫಲದಾಯಕವನ್ನು ಫಲವನ್ನ ಸಮೃದ್ಧಿಕರವಾದ ಫಲವನ್ನ ಕೊಟ್ಟು ಕ್ರಿಸ್ತನೊಂದಿಗೆ ಎತ್ತಲ್ಪಡ್ತಕ್ಕಂತಹ ಮಟ್ಟಕ್ಕೆ ಬೆಳೆಯಲ್ಪಟ್ಟಂತಹ ಒಂದು ಪರಿಪಕ್ವವಾದಂತಹ ಫಲ ಜೀವನವಾಗಿರ್ತದೆ. In these end days, ಈ ಕೊನೆಗಾಲಗಳಲ್ಲಿ, in these dark days, ಈ ಕತ್ತಲಿನ ಯುಗದಲ್ಲಿ, in these nominal spiritual times, ಕೇವಲ ನಾಮಕ್ಕೋಸ್ಕರ ಅಥವಾ ನಾಮಧೇಯರಾಗಿ ಜೀವಿಸುವಂತಹ ಕಾಲದಲ್ಲಿ I urge you, dear brothers and sisters, ಪ್ರಿಯ ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, to bear fruit that bears fruit in its season. ಸೊ ಫಲ ಕೊಡುವಂತವರಾಗಬೇಕು ಅನ್ನುವಂಥದ್ದು ತಕ್ಕ ಕಾಲದಲ್ಲೇ ಫಲ ಕೊಡುವಂತವರಾಗಬೇಕು ಹೊರತು ಬೇರೆ ಅಲ್ಲ. Please turn with me to first Psalm. Psalm, first chapter, ಕೀರ್ತನೆ 1 ಅಲ್ಲಿಗೆ fourth chapter, fourth verse. Sorry. 4ನೇ ವಚನಕ್ಕೆ ನಮ್ಮ ವೇದ ಭಾಗವನ್ನು ತಿರುಗಿಸೋಣ. He is like the plant that bears its fruit in its season. ಸೊ ನೀರಿನ ಕಾಲುವೆಗಳಲ್ಲಿರುವಂತಹ ಮರವು ಅದು ತಕ್ಕ ಕಾಲದಲ್ಲಿ ಫಲ ಕೊಡುವಂತದ್ದಾಗಿದೆಯಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. Don't get carried away by the fruitlessness of the church. ಸೊ ಫಲವಿಲ್ಲದಂತಹ ಏನು ಕ್ರೈಸ್ತಿಯ ಜೀವನ ನಡೆಸುವಂತದ್ದು ಬೇಡ. You have a wonderful name to your church. ಸೊ ನಿಮ್ಮ ಸಭೆಯ ಹೆಸರು ಬಹಳ ಸುಂದರವಾಗಿದೆ. It's called the River of Life Prayer Church. ಸೊ ಇದು ಜೀವನದಿ ಪ್ರಾರ್ಥನಾ ಮಂದಿರ ಅನ್ನುವಂಥದ್ದನ್ನ ಹೇಳ್ತದೆ. So dears, I want you to bear fruit in season and out of season. ಸೊ ಆಗಿರುವಾಗ ನಾವು ಏನು In season and out of season. Preach the ಎಲ್ಲಾ gospel. ಕಾಲಗಳಲ್ಲಿ, Yes. ಅನುಕೂಲವಾದ ಕಾಲದಲ್ಲಿಯೂ ಮತ್ತು ಅನಾನುಕೂಲವಾದ ಕಾಲದಲ್ಲಿಯೂ ಫಲ ಕೊಡುವವರಾಗಬೇಕು ಅನ್ನೋದನ್ನೇ ಸತ್ಯವೇದ ಹೇಳ್ತದೆ. That refers to and reflects upon bearing fruit that is worthy of the rapture. ಸೊ ಆ ಒಂದು ಜೀವನವೇ ನಾವು ಏನು ಅನುಕೂಲವಾದ ಕಾಲದಲ್ಲಿ ಮಾತ್ರ ಅಲ್ಲ, ಅನಾನುಕೂಲದಲ್ಲಿಯೂ ಕೂಡ ಫಲ ಕೊಡುವಂತವರಾದ್ರೆ ಖಂಡಿತವಾಗಿ ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಂತಹ ಫಲಭರಿತವಾದ ಜೀವನ ನಡೆಸುವಂತ ಕ್ರೈಸ್ತರಾಗ್ತಾರೆ. How many of you would like to bear this fruit of rapture? ಸೊ ಎಷ್ಟು ಜನರು ಈ ಪುನರುತ್ಥಾನ ಹೊಂದಿ ಕ್ರಿಸ್ತನ ಅಲ್ಲಿ ಸೇರಿಕೊಳ್ಳುವಂತಹ
ಫಲವನ್ನ ಕೊಡುವಂತ ಜೀವನ ನಡೆಸಬೇಕು ಅನ್ನೋದನ್ನ ಇಷ್ಟಪಡ್ತೀನಿ. If you are really wishing, kindly stand up with me so that we can pray. ಸೊ ಆಗಿರುವುದಾದ್ರೆ ನೀವು ನಿಜವಾಗ್ಲೂ ಕ್ರಿಸ್ತನೊಂದಿಗೆ ಎತ್ತಲ್ಪಡಬೇಕು ಅನ್ನೋದು ಬಯಸೋದಾದ್ರೆ ನನ್ನೊಂದಿಗೆ ನೀವೆಲ್ಲರೂ ಎದ್ದು ನಿಂತ್ಕೊಳ್ರಿ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. Kindly open your hearts and look to the coming bridegroom. ಸೊ ಹಾಗಿರುವಾಗ ನಿಮ್ಮ ಹೃದಯದ ಕಣ್ಣುಗಳನ್ನ ಮುಚ್ಚ್ರಿ. ಕ್ರಿಸ್ತನು ಬರುವಾಗ ಎತ್ತಲ್ಪಡುವಂತಹ ಆ ನಿಟ್ಟಿಗೆ ನಾವು ಯೋಚನೆ ಮಾಡುತ್ತಾ, Lord, 2000 years ago, 2025 ವರ್ಷಗಳ ಹಿಂದೆ you have made us to understand, to bear fruit that is worthy of repentance. ಸೊ ನಾವು ಫಲ ಕೊಡುವವರಾಗಬೇಕು ಅನ್ನುವಂಥದ್ದನ್ನೇ, ಅದಕ್ಕೆ ಮಾನಸಾಂತರ ಹೊಂದಿದ ಜೀವಿತವನ್ನು ನಡೆಸಬೇಕು ಅನ್ನುವಂಥದ್ದನ್ನ ಕ್ರಿಸ್ತನು ಆಗ್ಲೇ ಹೇಳಿದ್ರು. Now 2000 years have passed. ಈಗಾಗಲೇ 2025 ವರ್ಷಗಳು ಮುಗಿತಾ ಬಂದಿದೆ. Even additional 25 years we have spent. ಸೊ 2000 ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ 5 ವರ್ಷಗಳು ಕೂಡ ಎಕ್ಸ್ಟ್ರಾ ಆಗಿ ದೇವರು ನಮಗೆ ಕೊಟ್ಟಿದ್ದಾರೆ. Now you wanted us to bear fruit that's worthy of your rapture. ಸೊ ಈಗ ನಾವು ಫಲ ಕೊಡುವಂತವರು ಆಗ್ಬೇಕು ಅನ್ನೋದೇನಂದ್ರೆ ಅದು ಕ್ರಿಸ್ತನೊಂದಿಗೆ ಎತ್ತಲ್ಪಡುವಂತಹ ಜೀವಿತವನ್ನ ನಾವು ನಡೆಸಬೇಕು ಅನ್ನೋಂಥದ್ದು. Father, help us to bear fruit in season and out of season. ನಾವು ಅನುಕೂಲವಾದ ಕಾಲದಲ್ಲಿಯೂ ಮತ್ತು ಅನಾನುಕೂಲವಾದ ಕಾಲದಲ್ಲಿಯೂ ಫಲ ಕೊಡುವಂತಹ ಜೀವಿತವನ್ನು ನಡೆಸುವಂತದ್ದಕ್ಕಾಗಿ